ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ಸಿಂಪಲ್ ಗಾರ್ಡನಿಂಗ್ ವ್ಲಾಗು ಮತ್ತು ಶಾಪಿಂಗ್ ವಿಡಿಯೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮತ್ತು ನನಗೆ ತುಂಬಾ ಇಷ್ಟವಾದಂಥ ಇದೊಂದು ವಿಡಿಯೋ ಅಂತಲೇ ಹೇಳ್ಬೋದು. ಯಾಕಂದರೆ ಗಿಡಗಳ ಬಗ್ಗೆ ಹೇಳೋದಂದರೆ ನಂಗೆ ತುಂಬಾ ಇಷ್ಟ. ನೋಡ್ತಾ ಇರ್ಬೋದು, ಲಾಸ್ಟ್ ಟೈಮ್ ನನ್ನ ಗಿಡಗಳು 1.5 ತಿಂಗಳಾಗಿತ್ತು ವಿಡಿಯೋ ಹಾಕಿ. ಇವಾಗ 1.5 ತಿಂಗಳಿಗೆ ಯಾವ ಥರ ಬಂದಿದೆ ಅಂತ ನೀವೇ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಕೆಲವೊಂದು ಫ್ಲವರ್ ಗಿಡ, ಟೊಮೊಟೊ ಗಿಡಗಳು ಒಂದು 5-6 ಇಟ್ಟಿದ್ದೀನಿ ನೋಡಿ. ಇದು ವೆಲ್ವೆಟ್ ಫ್ಲವರ್ ಅಂತಾರೆ, ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇದು ರುದ್ರಾಕ್ಷಿ ಹೂವು ಗಿಡ, ಇದೂ ಅಷ್ಟೇ ಇಟ್ಟು 1.5 ತಿಂಗಳಾಯಿತು, ಹೂವೆಲ್ಲ ಬಿಡ್ತಾಯಿದೆ. ಇದೊಂದೇ ಒಂದು ಹಾಗಲಕಾಯಿ ಗಿಡ ಹಾಕ್ಕೊಂಡಿದ್ದೀನಿ. ಮತ್ತು ಸುವರ್ಣಗಡ್ಡೆ ಗಿಡ ಇದೆ ದೊಡ್ಡದು ನೋಡಿ. ಟೊಮೊಟೊ ಗಿಡಗಳಲ್ಲಿ ಹೂವು ಚಿಕ್ಕ ಚಿಕ್ಕ ಟೊಮೊಟೊ ಕಾಯಿ ಬಿಟ್ಟಿದೆ. ಹಾಗೆ ಆಲಿವೆರಾ ಗಿಡಗಳು ಚೆನ್ನಾಗಿ ಚಿಗುರ್ಕೊಂಡಿದೆ. ಟೇಬಲ್ ರೋಸ್ ಎಲ್ಲ ನೋಡ್ತಾ ಇರ್ಬೋದು. ನಾನು ಸ್ಟಾರ್ಟಿಂಗ್ ವೀಡಿಯೋದಲ್ಲಿ ನಿಮಗೆ ಒಂದೊಂದೇ ಕಡ್ಡಿ ಇಟ್ಟು ತೋರಿಸಿದೆ ಎಷ್ಟು ಚೆನ್ನಾಗಿ ಅರಳ್ಕೊಂಡಿದೆ. ಮತ್ತು ನಮ್ಮ ಮನೆಯಲ್ಲಿ ಬಂದ್ಬಿಟ್ಟು ಬ್ರಹ್ಮಕಮಲ ಗಿಡ ಜಾಸ್ತಿ ಇದ್ದಾವೆ, ಮನಿ ಪ್ಲ್ಯಾಂಟ್ ಗಿಡ ಜಾಸ್ತಿ ಇದ್ದಾವೆ, ದೊಡ್ಡ ಪತ್ರೆ ಗಿಡನೂ ಅಷ್ಟು ಜಾಸ್ತಿ ಇದ್ದಾವೆ. ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ. ಇದರಲ್ಲಿ ಕೆಲವೊಂದು ರೆಸಿಪಿಗಳನ್ನೂ ಮುಂದಿನ ದಿವಸದಲ್ಲಿ ತೋರಿಸ್ತೀನಿ. ಇದು ಟೇಬಲ್ ರೋಸು ಎಷ್ಟು ಚೆನ್ನಾಗಿ ಅರಳ್ಕೊಂಡಿದೆ ನೋಡಿ. ಇದು ಮಾವಿನ ಮರಕ್ಕೆ ನಾವು ಮನಿ ಪ್ಲ್ಯಾಂಟ್ ಇಟ್ಟಿದ್ದೀರಿ, ಅದು ಅರಳ್ಕೊಂಡಿದೆ. ಮತ್ತು ವಿಲೇದೆಲೆ ಗಿಡನೂ ಇಟ್ಟಿದ್ದೀರಿ ನಾವು. ಇದೆಲ್ಲ ಇಂಡೋರ್ ಪ್ಲ್ಯಾಂಟ್ಸು. ಚಿಕ್ಕದಾಗಿದ್ದಾಗ ನೋಡೋಕೆ ಅಷ್ಟು ಚೆನ್ನಾಗಿರಲಿಲ್ಲ, ಇವಾಗ ಎಲ್ಲ ಚೆನ್ನಾಗಿ ಅರಳ್ಕೊಂಡು ದೊಡ್ಡದಾಗಿ ಪಾಟ್ ತುಂಬ ನೋಡೋಕ್ಕೆ ಚೆನ್ನಾಗಿದ್ದಾವೆ. ಅದರಲ್ಲೂ ನೋಡಿ, ಇದೆಲ್ಲ ಇಂಡೋರ್ ಪ್ಲ್ಯಾಂಟ್ಸು. ಇದು ಸ್ನೇಕ್ ಟ್ರೀ ಅಂತಾರೆ, ಇದು ಇನ್ನೊಂದು ಥರ, ಅದು ಹೆಸರು ಗೊತ್ತಿಲ್ಲ. ಇದು ಪಕ್ಕದಲ್ಲಿರೋದು ಸ್ನೇಕ್ ಟ್ರೀ. ತುಂಬಾ ವೆರೈಟಿ ಇದ್ದಾವೆ ಇದರಲ್ಲಿ. ಸೊ ಕೆಲವೊಂದು ಗಿಡಗಳ ಹೆಸರು ಗೊತ್ತಿಲ್ಲ, ಅದನ್ನು ಗಿಡ ಬೆಳೆಸ್ಬೇಕಂತ ಆಸೆ. ನಮ್ಮ ಮನೆ ಹತ್ರ ಇರುವಂಥ ಅಲ್ಪ ಸ್ವಲ್ಪ ಜಾಗದಲ್ಲಿ ನನಗೆ ಇಷ್ಟವಾಗಿರುವಂಥ ಗಿಡಗಳು ಬೆಳೆಸ್ತಿದ್ದೀನಿ. ಯಾಕಂದರೆ ನಮ್ಮ ಮನೆ ಹತ್ರ ದೊಡ್ಡ ಮರ ಇರೋದ್ರಿಂದ ಜಾಸ್ತಿ ಬಿಸಿಲು ಬೀಳಲ್ಲ, ಹಂಗಾಗಿ ಸ್ವಲ್ಪ ಬಿಸಿಲಿರುತ್ತೆ. ಅದಕ್ಕೋಸ್ಕರ ನಾನು ಗಿಡನೂ ಜಾಸ್ತಿ ಇಡೋಕ್ಕಾಗಲ್ಲ. ನೋಡ್ತಾ ಇರ್ಬೋದು, ರೋಸ್ ಗಿಡದಲ್ಲಿ 2 ಮೊಗ್ಗು ಬಿಟ್ಟಿದ್ದಾವೆ. ಮೆಹಂದಿ ಗಿಡನೂ ಚೆನ್ನಾಗಿ ಅರಳ್ಕೊಂಡಿದೆ. ಕೆಲವೊಂದು ಗಿಡ ಸತ್ತೇ ಹೋದು, ಒಂದು 2-3 ಗಿಡಗಳು ಇಟ್ಟಿರೋದು. ಇದೆಲ್ಲ ಎಲೆ ಕಿತ್ತಾಕಿದ್ದೀನಿ, ಹೊಸ ಚಿಗುರು ಬರ್ತಾಯಿದ್ದಾವೆ. ನಿಮಗೇನಾದರೂ ಟಿಪ್ಸ್ ಬೇಕಂದರೆ ಮುಂದಿನ ಖಂಡಿತವಾಗಿ ತೋರಿಸ್ತೀನಿ. ದಾಸವಾಳ ಹೂವದಲ್ಲಿ 4 ಥರ ಇಟ್ಟಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಡಿ-ಮಾರ್ಟ್ಗೆ ಹೋಗಿದ್ದೆ ಫಸ್ಟ್ ಟೈಮ್ ಇವಾಗ ಈ ತಿಂಗಳಲ್ಲಿ. ಸೊ ಒಂದು 4-5 ಐಟಮ್ ತೊಗೊಬಂದಿದ್ದೀನಿ ಅಷ್ಟೇ. ನೋಡಿ, ನನ್ನ ಹತ್ರ ಗಣೇಶನದು ಕಲೆಕ್ಷನ್ ಜಾಸ್ತಿ ಇದ್ದಾವೆ. ಆಲ್ರೆಡಿ ಇದು ಒಂದು 5ನೇ ಗಣೇಶ ನನ್ನ ಹತ್ರ ಇರೋದು. ಸೊ ಅದು ತುಂಬ ಡಿಸೈನಲ್ಲಿತ್ತು, ಆ ಥರದ್ದಿರಲಿಲ್ಲ, ತಗೊಂಡೆ. ನೆಕ್ಸ್ಟು ನಾನು ಒಂದು 2 ಕಡಾಯಿ ತೊಗೊಂಡಿದ್ದೀನಿ. ಒಂದು ಕಡಾಯಿ, ಇನ್ನೊಂದು ಫ್ರೈ ಪ್ಯಾನು. ಇದು ರೇಟು ನೋಡ್ತಾ ಇರ್ಬೋದು, ನಿಮಗೆ ಗೊತ್ತಾಗುತ್ತೆ. ಇದೇನಕ್ಕೆ ತೊಗೊಂಡೆ ಅಂದರೆ ಬೇರೆ ಒಗ್ಗರಣೆ ಹಾಕೋಕ್ಕೆ, ಏನಾದರೂ ಸಿಂಪಲಾಗಿ ಚಟ್ನಿಗಳು ಮಾಡ್ಕೊಳ್ಳೋಕ್ಕೆ ಈಸಿ ಆಗಲಿ ಅಂತ ಈ ಥರ ಚಿಕ್ಕದು ನೋಡಿ ತೊಗೊಂಡಿದ್ದೀನಿ. ದೊಡ್ಡದಿದ್ದಾವೆ ಆಲ್ರೆಡಿ, ನಾನು ಶಾಪಿಂಗ್ ವಿಡಿಯೋ ತುಂಬಾ ತೋರಿಸಿದ್ದೀನಿ. ಇದು ಬಂದ್ಬಿಟ್ಟು ಇದು ಅಷ್ಟೇ 99 ರುಪೀಸು. ಒಂದು ಫ್ರೈ ಪ್ಯಾನು, ಏನಾದರೂ ಬ್ರೆಡ್ ಸ್ಯಾಂಡ್ವಿಚ್ಗೆ ಇಲ್ಲಾಂದರೆ ಆಮ್ಲೆಟ್ ಹಾಕೋಳಕ್ಕೆ, ಏನಾದರೂ ಫ್ರೈ ಮಾಡೋದಕ್ಕೆ ಈಸಿಯಾಗಿ ಚಿಕ್ಕದಾಗಿ ತಗೊಂಡಿದ್ದೀನಿ. ನೋಡೋಕ್ಕೆ ಚೆನ್ನಾಗಿದೆ. ಕ್ವಾಲಿಟಿ ಬಗ್ಗೆ ಅಷ್ಟೊಂದೇನಿಲ್ಲ, ಸ್ವಲ್ಪ ತೆಳು ಇದೆ. ಅದೇ ನಾನ್ ಸ್ಟಿಕ್ಕು, ಸ್ವಲ್ಪ ದಿವಸ ಬಾಳಿಕೆ ಬರುತ್ತಷ್ಟೇ. ಇದು ಒಂದು ಗಾಜಿನ ಬೌಲ್ ತೊಗೊಂಡಿದ್ದೀನಿ. ಗಾಜಿನ ಬೌಲ್ನಲ್ಲಿ ಈ ಬ್ರ್ಯಾಂಡು ಮತ್ತು ಟ್ರಿಯೋ ಬ್ರ್ಯಾಂಡು ತುಂಬಾ ಚೆನ್ನಾಗಿರುತ್ತೆ. ಕಾಸ್ಟ್ಲಿನೇ, ಆದರೆ ಆಫರ್ ಇದ್ದಾಗ ನೋಡಿ ತೊಗೊಳ್ಳಿ. ಇದು ರೇಟ್ ತೋರಿಸ್ತೀನಿ ನೋಡಿ ಎಷ್ಟಿದೆ ಅಂತ. 615 ರೂಪಾಯಿ ಇದೆ. ನಾನು ಎಷ್ಟಕ್ಕೆ ತೊಗೊಂಡಿದ್ದೀನಿ ಅಂತ ಅಲ್ಲೇ ಮೇಲೆ ಸ್ಟಿಕ್ಕರ್ ಅನಿಸಿರ್ತಾರೆ ನೋಡಿ. ಡಿ-ಮಾರ್ಟಲ್ಲಿ ಆಫರ್ ನಡೀತಾ ಇದೆ. ಹಾಗೆ ನನ್ನ ಚಾನಲಲ್ಲಿ ತುಂಬಾ ಶಾಪಿಂಗ್ ವೀಡಿಯೋನೂ ಇದೆ, ಕ್ರಾಫ್ಟ್ ವೀಡಿಯೋ ಇದೆ. ಮತ್ತು ನಿಮ್ಗೆ ಏನಾದರೂ ಅಡುಗೆನಲ್ಲಿ ಇಂಟ್ರೆಸ್ಟ್ ಇದ್ದರೆ ರೇಖಾ ಅಡುಗೆ ಚಾನಲ್ ಅಂತ ಇದೆ, ಇಷ್ಟ ಆದರೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದಂತೂ ನನಗೆ ತುಂಬಾ ಇಷ್ಟವಾಗಿದ್ದು, ಇದು ಒಂದು ಗಾಜು ಬೌಲು. ಸೊ ನನಗೆ ಇದು ನಮ್ಮ ಮನೇಲಿ ಜಾಸ್ತಿ ಸ್ಟೀಲಿಂದ ಇರೋದು, ಮತ್ತು ಈ ಥರ ಗಾಜಿಂದ ಇರಲಿಲ್ಲ. ಸೊ ಇವಾಗ 2 ತೊಗೊಂಡಿದ್ದೀನಿ. ಲಾಸ್ಟ್ ಟೈಮ್ ಒಂದು ತೋರಿಸಿದ್ದೀನಿ, ಇವಾಗ ಒಂದು ಸೈಜ್ ತೋರಿಸ್ತಾ ಇದ್ದೀನಿ. ಇದು ಈ ಬ್ರ್ಯಾಂಡದು, ಇನ್ನೊಂದು ಟ್ರಿಯೋ ಬ್ರ್ಯಾಂಡು ತೋರಿಸ್ತೆ. ಎರಡೂ ಚೆನ್ನಾಗಿ ದಪ್ಪವಾಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ, ಮತ್ತು ಕ್ವಾಲಿಟಿನೂ ಪರವಾಗಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಈ ಥರ ನಾನು ಬಾಕ್ಸ್ಗಳು ತೊಗೊಂಡಿದ್ದೀನಿ. ಮನೇಲಿ ತುಂಬಾ ಸ್ಟೀಲ್ ಬಾಕ್ಸ್ ಇದ್ದಾವೆ. ಕೆಲವೊಂದು ಸ್ನ್ಯಾಕ್ಸ್ ಐಟಮ್ಮು ಮತ್ತು ಕೆಲವೊಂದು ಪ್ಯಾಕೆಟ್ ಐಟಮ್ ಹಾಕಿಡೋದಕ್ಕೋಸ್ಕರ ನಾನು ಇದೊಂದು ತೊಗೊಂಡಿದ್ದೀನಿ. ಇದು ಆಫರ್ ಇದ್ದಾಗ ನೋಡಿ ತೊಗೊಂಡಿದ್ದೀನಿ. ಇದರಲ್ಲಿ 2 ಸ್ಪೂನು ಸಹ ಬಂದಿದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ಇದು ಡಿ-ಮಾರ್ಟಲ್ಲಿ ಇದೆ, ತುಂಬ ಜನ ತೊಗೊಳ್ತಾರೆ. ಸೊ ನಾನು ನೋಡಿರೋ ಪ್ರಕಾರ ಇದು ತುಂಬ ಜನ ಮನೆಯಲ್ಲೂ ಇದ್ದಾವೆ. ಸೊ ಅದಕ್ಕೋಸ್ಕರ ನಾನು ಒಂದು ತೊಗೋಬೇಕಂತ ತೊಗೊಂಡೆ. ಕೆಲವೊಂದು ಸ್ನ್ಯಾಕ್ಸ್ ಐಟಮ್ಗಳು ಮತ್ತು ಡ್ರೈ ಐಟಮ್, ಇವಾಗ ರಾಗಿ ಹಿಟ್ಟು, ಗೋಧಿ ಹಿಟ್ಟು ಅಂಥವೆಲ್ಲ ಹಾಕಿಡೋಕ್ಕಂತ ತೊಗೊಂಡಿದ್ದೀನಿ. ಮನೇಲಿ ತುಂಬಾ ಇದ್ದಾವೆ ಸ್ಟೀಲ್ ಬಾಕ್ಸು, ಆದರೂ ನಮ್ಮ ಅಮ್ಮಗೆ ಗೊತ್ತಿಲ್ಲದ್ರೆ ಒಂದು ತೊಗೊಂಬಂದೆ. ಅದನ್ನು ಯೂಸ್ ಆಯಿತು. ತುಂಬ ಜನನು ಕಿಚನ್ ಟೂರ್ ಕೇಳ್ತಾ ಇದ್ದೀರಾ. ಸೊ ಮುಂದಿನ ದಿವಸದಲ್ಲಿ ಖಂಡಿತವಾಗಿ ತೋರಿಸ್ತೀನಿ. ಕೆಲವೊಂದು ಕ್ರಾಫ್ಟ್ ವೀಡಿಯೋನು ಬರುತ್ತೆ, ಪ್ಲೀಸ್ ಇಷ್ಟಪಟ್ಟು ಲೈಕ್ ಮಾಡಿ ಅಂತಲೂ ಕೇಳ್ಕೊತೀನಿ. ಖಂಡಿತ ಇವತ್ತೊಂದು ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ. ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ರೇಖಾ ಟ್ಯಾಲೆಂಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್.